ಈ ಜಗತ್ತು ನಿಜವಾಗಿಯೂ ನಿಜವೇ? ನಾವು ಕಾಣುತ್ತಿರುವುದು, ನಾವು ಅನುಭವಿಸುತ್ತಿರುವುದು, ನಾವು ಜೀವನ ಎಂದು ಕರೆಯುವುದು, ಇವೆಲ್ಲವೂ ಒಂದು ಭ್ರಮೆಯಾಗಿದ್ದರೆ? ಸಾವಿರಾರು ವರ್ಷಗಳ ಹಿಂದೆ ಭಾರತದ ಋಷಿಗಳು ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದರು. ಆದರೆ ಅದು ಕೇಳಲು ಮಾನವನು ಸಿದ್ಧನಿರಲಿಲ್ಲ. ನಾವು ನೋಡುವ ಜಗತ್ತು ಎಷ್ಟು ನಿಜ? ನಾವು ನಂಬುವುದು ಏನು? ಕಣ್ಣು ನೋಡಿದ್ದೇ ಸತ್ಯ, ಕಿವಿ ಕೇಳಿದ್ದೇ ನಿಜ, ಮನಸ್ಸು ಭಾವಿಸಿದ್ದೇ ವಾಸ್ತವ. ಆದರೆ ಕನಸಿನಲ್ಲಿ ನೀನು ನೋಡುವ ಜಗತ್ತು ಕನಸಿನಲ್ಲಿದ್ದಾಗ ನಿಜವಾಗಿರಲಿಲ್ಲವೇ? ಅಲ್ಲಿಂದ ಎದ್ದ ಮೇಲೆ ಅದು ಸುಳ್ಳಾಯಿತು. ಹಾಗಾದರೆ ಈ ಜಗತ್ತಿನಿಂದ ನಾವು ಎದ್ದ ಮೇಲೆ ಏನಾಗುತ್ತದೆ? ಋಷಿಗಳ ದೃಷ್ಟಿಯಲ್ಲಿ ಮಾಯೆ ಎಂದರೇನು? ಋಷಿಗಳು ಈ ಜಗತ್ತನ್ನು ಮಾಯೆ ಎಂದು ಕರೆಯಿದರು. ಮಾಯೆ ಎಂದರೆ ಸುಳ್ಳು ಅಲ್ಲ. ಮಾಯೆ ಎಂದರೆ ಸಂಪೂರ್ಣ ಸತ್ಯವೂ ಅಲ್ಲ. ಅದು ಚೇತನತೆಯ ಮೇಲೆ ಬೀಳುವ ಒಂದು ನೆರಳು. ನಾವು ನೆರಳನ್ನೇ ವಸ್ತು ಎಂದು ನಂಬುತ್ತಿದ್ದೇವೆ. ಕಾಲ ಭ್ರಮೆಯ ಅತೀ ದೊಡ್ಡ ಆಯುಧ. ನಾವು ಕಾಲಕ್ಕೆ ಬಂಧಿತರು. ನಿನ್ನೆ, ಇವತ್ತು, ನಾಳೆ. ಆದರೆ ಋಷಿಗಳ ಪ್ರಕಾರ ಕಾಲವೆಂಬುದು ಚೇತನತೆಯೊಳಗಿನ ಸಂಚಲನ. ಕಾಲ ಇಲ್ಲದಿದ್ದರೆ ಭಯ ಇಲ್ಲ, ಮರಣ ಇಲ್ಲ, ಭವಿಷ್ಯ ಇಲ್ಲ. ಧ್ಯಾನದಲ್ಲಿ ಋಷಿಗಳು ಕಾಲದಾಚೆ ಹೋದರು. ಅದಕ್ಕಾಗಿಯೇ ಭವಿಷ್ಯ ಗೋಚರಿಸಿತು. ತೃತೀಯ ನೇತ್ರ ಮತ್ತು ವಾಸ್ತವದ ಬಾಗಿಲು. ತೃತೀಯ ನೇತ್ರ ಕಣ್ಣಲ್ಲ, ಅದು ನೋಡುವವನನ್ನು ನೋಡುವ ಶಕ್ತಿ. ನೀನು ನೋಡುವೆ ಎಂಬ ಅಹಂಕಾರ ಕರಗಿದಾಗ ನಿಜವಾದ ದೃಷ್ಟಿ ಹುಟ್ಟುತ್ತದೆ. ಅಲ್ಲಿ ದೇಹ ಇಲ್ಲ, ಹೆಸರಿಲ್ಲ, ಭಯ ಇಲ್ಲ. ಅಲ್ಲಿಂದ ನೋಡಿದಾಗ ಈ ಜಗತ್ತು ಒಂದು ನಾಟಕ. ಪುರಾಣಗಳು ಕಥೆಗಳಲ್ಲ, ಸೂಚನೆಗಳು. ಪುರಾಣಗಳನ್ನು ಕಥೆ ಎಂದು ತಿರಸ್ಕರಿಸಲಾಯಿತು. ಆದರೆ ಋಷಿಗಳು ಕಥೆ ಬರೆಯಲಿಲ್ಲ. ಅವರು ಸತ್ಯವನ್ನು ಮಾನವನಿಗೆ ತಾಳುವಂತೆ ರೂಪಾಂತರಿಸಿದರು. ಕಲಿಯುಗದ ಲಕ್ಷಣಗಳು ಭವಿಷ್ಯವಾಣಿಯಲ್ಲ, ಅವು ಮಾನವನ ಮನಸ್ಸಿನ ಪ್ರತಿಬಿಂಬ. ಈ ಸತ್ಯ ಎಲ್ಲರಿಗೂ ಯಾಕೆ ತಿಳಿಸಲಿಲ್ಲ? ಸತ್ಯ ತಿಳಿದರೆ ಮಾನವ ನಿಯಂತ್ರಣ ತಪ್ಪುತ್ತಾನೆ. ಭಯ ಇಲ್ಲದವನು ಆಡಳಿತಕ್ಕೆ ಬಗ್ಗುವುದಿಲ್ಲ. ಅದಕ್ಕಾಗಿಯೇ ಈ ಜ್ಞಾನವನ್ನು ಗುರುವಿನಿಂದ ಶಿಷ್ಯನಿಗೆ ಮಾತ್ರ ಕೊಟ್ಟರು. ಯೋಗ್ಯನಾದವನು ಮಾತ್ರ ಈ ಭಾರವನ್ನು ತಾಳಬಲ್ಲ. ಅಂತಿಮ ಪ್ರಶ್ನೆ: ನೀನು ದೇಹವೇ ಅಥವಾ ದೇಹವನ್ನು ನೋಡುವವನೇ? ಈ ಜಗತ್ತು ನಿಜವೇ ಅಥವಾ ನೀನು ನಂಬಿದ್ದರಿಂದ ನಿಜವೇ? ಋಷಿಗಳು ಉತ್ತರ ಕೊಟ್ಟಿದ್ದಾರೆ. ಆದರೆ ಪ್ರಶ್ನೆ ಇದು: ನೀನು ಆ ಉತ್ತರವನ್ನು ಕೇಳಲು ಸಿದ್ಧನೇ? ಈ ವಿಡಿಯೋ ಒಂದು ಕಥೆಯಲ್ಲ, ನಿನ್ನ ಚಿಂತನೆಗೆ ಬಿದ್ದ ಬಿರುಕು.